ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಈ ಪ್ರಶ್ನೆ ಹುಟ್ಟೋದಕ್ಕೆ ಕಾರಣ ಅಂತಂದ್ರೆ ಇತ್ತೀಚೆಗೆ ನಡೀತಾ ಇರುವಂತ ಸಾಲು ಸಾಲು ಬೆಳವಣಿಗೆಗಳು. ಮೊನ್ನೆ ಅಷ್ಟೇ ಹಿರಿಯ ಶಾಸಕ BR ಪಾಟೀಲ್ ವಸತಿ ಮನೆ ಅಕ್ರಮದ ಕುರಿತು ಅವರು ಆಡಿದ್ದಂತ ಮಾತುಗಳು ಬಹಳ ದೊಡ್ಡ ಸದ್ದು ಮಾಡಿತ್ತು. ಇದೀಗ ಮತ್ತೋರ್ವ ಕಾಂಗ್ರೆಸ್ ಶಾಸಕರೇ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಇದು ಸಹಜವಾಗಿ ವಿಪಕ್ಷಗಳಿಗೆ ಅಸ್ತ್ರ ಸಿಗ್ತಾ ಇದೆ. ಆದ್ರೆ ಅಂತ ದುರಾಡಳಿತ ಏನೇನ್ ನಡೀತಾ ಇದೆ ಅನ್ನುವಂಥದಕ್ಕೆ ಇವ್ರುಗಳು ಆಡ್ತಾ ಇರುವಂತಹ ಮಾತು ಪುಷ್ಟಿ ಕೊಡ್ತಾ ಇದೆ. ಜನ ಕೂಡ ಪ್ರಶ್ನೆ ಮಾಡೋ ಹಾಗಾಗಿದೆ. ಏನಾಗ್ತಾ ಇದೆ ಬನ್ನಿ ನೋಡೋಣ ಈ ರಿಪೋರ್ಟ್. BR ಪಾಟೀಲ್ ಹೇಳಿದ್ರಲ್ಲ, ಅದರ ಅಪ್ಪನಂತ ಸ್ಥಿತಿ ನನಗ್ ಬಂದಿದೆ. BR ಪಾಟೀಲ್ ಹೇಳಿದ್ರಲ್ಲ, ಅವ್ರ ಅಪ್ಪನದೇ ನಮ್ದು ಪರಿಸ್ಥಿತಿ ಆಗಿದೆ. ಆಡಳಿತ ವ್ಯವಸ್ಥೆ ಸಂಪೂರ್ಣ ವಿಫಲವಾಗಿದೆ. ಕೈ ಶಾಸಕನ ಸಿಟ್ಟು ಸ್ಫೋಟ. ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ರಾಜೀನಾಮೆ ಕೊಡ್ತೀನಿ ಎಂದ ಕೈ ಶಾಸಕ. ಬಿಜೆಪಿಗೆ ಇದೇ ದೊಡ್ಡ ಅಸ್ತ್ರ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಆಶ್ಚರ್ಯ ಇಲ್ಲ. ಅಭಿವೃದ್ಧಿ ಅನ್ನೋದು ನಿಂತು ಹೋಗಿದೆ, ಬರೀ ಭ್ರಷ್ಟಾಚಾರ ಮಾತ್ರ ನಡೀತಾ ಇದೆ. ಈ ಸರ್ಕಾರ ಬಂದ್ಮೇಲೆ ನಾವು ಆಕ್ಚುಲಿ ನಾವು ಪಾಪ ಮಾಡಿದ್ದೀವಿ ಅಂತ ಹೇಳ್ತಾರೆ. ರಾಜುಕಾಗಿ ಅಂತಲ್ಲ, ಅಂತವ್ರು 10 ಜನ ಇದ್ದಾರೆ. ನೀವೇ ಕಾದ್ ನೋಡಿ. ಬಹಳ ಮಂದಿ ಹೇಳೋರು ತುಂಬಾ ಜನ ಇದ್ದಾರೆ, ಒಬ್ಬರಲ್ಲ, ಇನ್ನು ತುಂಬಾ ಶಾಸಕರು ಅಸಮಾಧಾನ ಹೊರಹಾಕೋರಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಖುದ್ದು ಅವರ ಪಕ್ಷದ ಶಾಸಕರೇ ಸರ್ಕಾರದ ವಿರುದ್ಧ ಕೆಂಡ ಕಾರ್ತಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ. ಇದಕ್ಕೆ ಕಾರಣವಾಗಿದ್ದು ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಇಂದು ಮಾಡಿದ ಗಂಭೀರ ಆರೋಪ. ನನಗೆ ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ರಾಜೀನಾಮೆ ಕೊಡುವ ಸ್ಥಿತಿ ಬಂದಿದೆ. ಇನ್ನೆರಡು ದಿನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ರಾಜೀನಾಮೆ ಕೊಟ್ಟರು ಅಚ್ಚರಿ ಇಲ್ಲ. ಇದು ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಸಿಡಿಸಿರೋ ಬಾಂಬ್. ಮೊನ್ನೆಯಷ್ಟೇ ಕಾಂಗ್ರೆಸ್ನ ಹಿರಿಯ ಶಾಸಕ BR ಪಾಟೀಲ್ ವಸತಿ ಇಲಾಖೆಯಲ್ಲಿ ಹಣ ಕೊಟ್ರಷ್ಟೇ ಮನೆ ಕೊಡ್ತಾರೆ ಅಂತ ಮಾತನಾಡಿದ ಆಡಿಯೋ ಸರ್ಕಾರಕ್ಕೆ ದೊಡ್ಡ ಮುಜುಗರ ತಂದಿತ್ತು. ಇದರ ನಡುವೆ ಇಂದು ಕಾಗವಾಡ ಶಾಸಕ ರಾಜು ಕಾಗೆ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯವೇ ಆಗ್ತಿಲ್ಲ, ಹಣ ಬಿಡುಗಡೆಯಾಗಿ 2 ವರ್ಷ ಆದ್ರೂ ವರ್ಕ್ ಆರ್ಡರ್ ಆಗ್ತಿಲ್ಲ ಅಂತ ಬಹಿರಂಗವಾಗಿ ಆಕ್ರೋಶ ಹೊರಹಾಕಿದ್ದಾರೆ. BR ಪಾಟೀಲ್ ಹೇಳಿದ್ರಲ್ಲ, ಅವ್ರ ಅಪ್ಪನದೇ ನಮ್ದು ಪರಿಸ್ಥಿತಿ ಆಗಿದೆ. BR ಪಾಟೀಲ್ ಹೇಳಿದ್ರಲ್ಲ, ಏನಾಗಿರುತ್ತೆ ಅದೇನು ಸುಳ್ಳಲ್ಲ, ಅದು ಕರೆನೇ ಐತದ. ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ 25 ಕೋಟಿ ಕೊಟ್ಟರು. 25 ಕೋಟಿದಲ್ಲಿ 12 ಕೋಟಿ ರೂಪಾಯಿ ರಸ್ತೆ ತಗೊಂಡಿ, 13 ಕೋಟಿ ರೂಪಾಯಿ ಸಮುದಾಯ ಭವನ ತಗೊಂಡಿ, 13 ಕೋಟಿ ರೂಪಾಯಿ 2 ವರ್ಷ ಆಯ್ತು ನಮಗೆ. ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ, ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. 13 ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ 72 ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಇದು ಯಾಕ 2 ವರ್ಷ ಬೇಕು ಒಂದು ಕೆಲಸ ಮಾಡ್ಲಕ್ಕ? ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ನನಗೆ ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಅದ್ಯಾವಾಗ BR ಪಾಟೀಲ್ ಬಳಿಕ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಹೀಗೆ ಸರ್ಕಾರದ ವಿರುದ್ಧವೇ ಅಸಮಾಧಾನ ಹೊರಹಾಕಿದ್ರು, ಇದು ಮತ್ತೊಮ್ಮೆ ಬಿಜೆಪಿಗೆ ಅಸ್ತ್ರವಾಗಿದೆ. ಮಾಜಿ ಸಿಎಂ ಯಡಿಯೂರಪ್ಪ ಕಾಗೆ ಅಷ್ಟೇ ಅಲ್ಲ, ಇನ್ನು 16 ಜನ ಇದ್ದಾರೆ, ಒಬ್ಬೊಬ್ಬರೇ ಬಾಯಿ ಬಿಡ್ತಾರೆ ನೋಡಿ ಅಂದಿದ್ದಾರೆ. ಇದಕ್ಕೆ ಪೂರಕವಾಗಿ ಮಾತನಾಡಿರೋ ಕಾಂಗ್ರೆಸ್ ಶಾಸಕ BR ಪಾಟೀಲ್ ಕೂಡ ಇನ್ನೂ ಹಲವರು ಮಾತನಾಡ್ತಾರೆ ಅಂದಿದ್ದಾರೆ. ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಕೂಡ ಇವತ್ತು ಈ ಸರ್ಕಾರದಲ್ಲಿ ಹಣ ಕೊಡದೆ ಯಾವುದು ಕೂಡ ಸೈನ್ ಆಗ್ತಿಲ್ಲ. ರಾಜುಕಾಗಿ ಅಂತಲ್ಲ, ಅಂತವ್ರು 10 ಜನ ಇದ್ದಾರೆ, ಒಬ್ಬೊಬ್ಬರೇ ಬಾಯಿ ಬಿಡ್ತಾರೆ. ನೀವೇ ಕಾದ್ ನೋಡಿ. BR ಪಾಟೀಲ್ ಅವರು ಹೇಳಿರೋದು ಬಹಳ ಸತ್ಯ ಇದೆ ಅಂತ ಹೇಳಿದಾರೆ ಸರ್. ಬಹಳ ಮಂದಿ ಹೇಳೋರು ಇನ್ನು ಬಹಳ ಜನ ಹೇಳೋರು ಇದ್ದಾರೆ. ಶಾಸಕರ ಅಸಮಾಧಾನದ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಸಿಎಂ ಸಿದ್ದರಾಮಯ್ಯ ರಾಜು ಕಾಗೆ ಅವರನ್ನ ಕರೆದು ಮಾತನಾಡ್ತೀನಿ ಎಂದಿದ್ದಾರೆ. ಇನ್ನು DCM DK ನನಗಿನ್ನೂ ಮಾಹಿತಿ ಸಿಕ್ಕಿಲ್ಲ ಅಂದಿದ್ದಾರೆ. ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ ನಲ್ಲಿ? CM ಅನುದಾನ ಅಂತ ಇದೆಯಾ? ಹೇಳ್ತಾರಪ್ಪ, ನಾವು ಗ್ರಾಂಟ್ಸ್ ಕೊಡೋದ್ನೆಲ್ಲ ವಿಶೇಷ ಅನುದಾನ ಅಂತ ಕರೀತಾರೆ. ಅದು CM ಅನುದಾನ ಅಂತ ಇಲ್ಲ. ವಿಶೇಷ ಅನುದಾನ ಕೊಡ್ಬೇಕಾದ್ರೆ ಕೊಡೋದ್ ಕಡೆ ಕೊಡ್ತೀವಿ ಅಷ್ಟೇ, ಕರೆದು ಮಾತಾಡ್ತೀವಿ. ಶಾಸಕರುಗಳ ಗಮನಕ್ಕೆ ಬರದೆ ಅನುದಾನ ತೆಗೆದುಕೊಂಡು ಹೋಗ್ತಾರಂತೆ ಸರ್. ಮೊನ್ನೆ BR ಪಾಟೀಲ್ ಆರೋಪ ಮಾಡಿ ನಮಗೆ ಗೊತ್ತಿರಲ್ಲ, ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ತಾ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನಗೆ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಸಿಎಂ DCM ಹೀಗೆ ಹೇಳಿದ್ರು ಕೈಗೆ ಸಿಕ್ಕ ಅಸ್ತ್ರವನ್ನ ಬಿಜೆಪಿ ಅಷ್ಟು ಸುಲಭದಲ್ಲಿ ಬಿಡೋಕೆ ತಯಾರಿಲ್ಲ. ಹೀಗಾಗಿ ಸಾಲು ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ.
ಹಿಂದೆ ಇದ್ರಲ್ಲ ಸಿದ್ದರಾಮಯ್ಯ, ಆ ಸಿದ್ದರಾಮಯ್ಯ ಹೊರಟೋಯ್ತು. ಆ ಸಿದ್ದರಾಮಯ್ಯ ಇಲ್ಲ ಈಗ. ಈಗಿರೋ ಸಿದ್ದರಾಮಯ್ಯ ಈ ಲೂಟಿ ಮಾಡೋರ್ಗೆ ಗಾಡ್ ಫಾದರ್. ಅಭಿವೃದ್ಧಿ ಅನ್ನೋದು ನಿಂತು ಹೋಗಿದೆ, ಬರೀ ಭ್ರಷ್ಟಾಚಾರ ಮಾತ್ರ ನಡೀತಾ ಇದೆ. ಈ ಯಾವುದೇ ಅಭಿವೃದ್ಧಿ ಕೆಲಸಗಳಿಲ್ಲ. ಈ ಸರ್ಕಾರ ಬಂದ ಮೇಲೆ ಮಾಡಿರುವ ಗನಂದಾರಿ ಕೆಲಸ ಏನು ಅಂತ ಹೇಳಿದ್ರೆ ಬೆಲೆ ಏರಿಕೆ ಮಾಡೋದು. ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ರಾಜು ಕಾಗೆ ಅವರು ಹೇಳಿದ್ದಾರೆ, ಸಂಪೂರ್ಣ ಭ್ರಷ್ಟಾಚಾರದಲ್ಲಿದೆ, ನಾವು ಸುಯಿಸೈಡ್ ಮಾಡಿಕೊಳ್ಳುವಂತ ಪರಿಸ್ಥಿತಿಯಲ್ಲಿದ್ದೇವೆ. ಈ ಸರ್ಕಾರ ಬಂದ ಮೇಲೆ ನಾವು ಆಕ್ಚುಲಿ ನಾವು ಪಾಪ ಮಾಡಿದ್ದೇವೆ ಅಂತ ಹೇಳ್ತಾರೆ. ಆಡಳಿತ ಪಕ್ಷದಲ್ಲಿ ಇದ್ದು ನಾವು ಹೋಗಿಲ್ಲ, ಪ್ರತಿಪಕ್ಷ ಅನುದಾನ ಇಲ್ಲ. ಮೂಗಿಗೆ ತುಪ್ಪ ಒರೆಸುವಂತ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ. ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಲು ಸಂಚು, ಯತ್ನಾಳ್ ಬಾಂಬ್. ಕಾಂಗ್ರೆಸ್ ಶಾಸಕರ ಸಾಲು ಅಸಮಾಧಾನದ ಕುರಿತು ಪ್ರತಿಕ್ರಿಯೆ ನೀಡಿರೋ ಶಾಸಕ ಯತ್ನಾಳ್, ಇದು ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋ ಸಂಚು ಅಂದಿದ್ದಾರೆ. ಸಿದ್ದರಾಮಯ್ಯನವರಿಗೆ ಮುಜುಗರ ತರಲು ಇದೆಲ್ಲಾ ನಡೀತಾ ಇದೆ ಅಂತ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಅವ್ರದ್ದೇ ಸಂಚು ನಡೆದವೆ. ಸಿದ್ದರಾಮಯ್ಯನವ್ರನ್ನ ಸಂಪೂರ್ಣವಾಗಿ ಒಂದು ರೀತಿ ಅಪಮಾನ ಮಾಡೋದು, ಮಾನಸಿಕವಾಗಿ ಅವರಿಗೆ ಒಂದು ರೀತಿ ಗೊಂದಲಕ್ಕೆ ಬಿದ್ದು ಬೇಡಪ್ಪ ಸಾಕು ಅಂತ ಹೇಳಿ ರಾಜೀನಾಮೆ ಕೊಟ್ಟು ಹೋಗಲಿ ಅನ್ನೋ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ನಡೆದಿದೆ. ಮತ್ತು ಸಿದ್ದರಾಮಯ್ಯನವರಿಗೆ ಟೀಕೆ ಮಾಡುವಂತಹದ್ದು ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ. ಕಾಂಗ್ರೆಸ್ ಮನೆಯ ಒಳಸಂಚು ಏನಿದೆಯೋ ಗೊತ್ತಿಲ್ಲ, ಆದ್ರೆ ಶಾಸಕರು ಬಹಿರಂಗವಾಗಿ ಅಸಮಾಧಾನ ಹೊರಹಾಕ್ತಿರೋದು, ಸರ್ಕಾರಕ್ಕೆ ಏರಿಸು ಮುರಿಸು ತರಿಸ್ತಿರೋದು, ಸಿದ್ದರಾಮಯ್ಯನವರನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಿರೋದು ಸುಳ್ಳಲ್ಲ. ಸಹದೇವ್ ಮಾನೆ, TV9 ಬೆಂಗಳೂರು.